ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಈ ಸ್ಪೀಡ್ ರೀಡಿಂಗ್ ಅನ್ನು. ಆ್ಯಂಡ್ ಯಾವುದೇ ವಿಷಯವನ್ನಾಗಿರ್ಬೋದು, ಯಾವುದೇ ರೀತಿಯ ಓದುವಿಕೆಯನ್ನಾಗಿರಬಹುದು, ನೀವು 100% ಸ್ಪೀಡಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನೀವು ಯಾವುದೇ ಬುಕ್ಕನ್ನು ಓದಬೇಕು ಅಂತ ಹೇಳಿದ್ರು ಒಂದು ಪೆನ್ ಅಥವಾ ಮಾರ್ಕರ್ ಅಥವಾ ನಿಮ್ಮ ಬೆರಳುಗಳನ್ನು ಯೂಸ್ ಮಾಡಿಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ನನ್ನ ಬಳಿ ಒಂದು ಬುಕ್ ಇದೆ. ಸೊ ನಾನು ಇದನ್ನು ರೀಡ್ ಮಾಡಬೇಕು ಅಂತ ಹೇಳಿದರೆ ಒಂದು ಪೆನ್ಸಿಲ್, ಪೆನ್ ಅಥವಾ ಬೇರೆ ಯಾವುದಾದರೂ ಮಾರ್ಕರನ್ನು ಯೂಸ್ ಮಾಡ್ತೇನೆ, ಇಲ್ಲ ನನ್ನ ಬೆರಳುಗಳನ್ನು ಯೂಸ್ ಮಾಡಿ ಯಾವ ಸೆಂಟೆನ್ಸನ್ನು ನೋಡಬೇಕು ಆ ಸೆಂಟೆನ್ಸನ್ನು ನೋಡ್ತೇನೆ. ಈಗ ಮೊದಲನೇ ಟಿಪ್ ಏನಪ್ಪ ಅಂತ ಹೇಳಿ ನಿಮ್ಗೆ ಗೊತ್ತಾಯಿತು. ಸೊ ನೀವು ಓದುವಾಗ ನಿಮ್ಮ ಬೆರಳುಗಳನ್ನು ಅಥವಾ ಯಾವುದಾದರೂ ಮಾರ್ಕರನ್ನು, ಪೆನ್ಸಿಲನ್ನು ಇಟ್ಕೊಳ್ಬೇಕು. ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನೀವು ಓದಬೇಕಾದ್ರೆ ಬಾಯಿ ಬಿಟ್ಟು ಓದುವುದು ಅಥವಾ ಮನಸ್ಸಿನಲ್ಲಿ ಓದುವುದನ್ನು ಬಿಟ್ಟುಬಿಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತ ಹೇಳಿದರೆ, ಇದೊಂದು ಸೆಂಟೆನ್ಸ್ ಇದೆ. ಸೊ ನಾವು ಇದನ್ನು ಪ್ರತಿ ಅಕ್ಷರ ಓದ್ತಾ ಹೋದರೆ ಸ್ಲೋ ರೀಡಿಂಗ್ ಆಗ್ತದೆ. ಸೊ ಸ್ಪೀಡ್ ರೀಡಿಂಗ್ ಮಾಡಬೇಕಾದ್ರೆ ಇದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರು, ಸೆಂಟೆನ್ಸನ್ನು ಓದಿ, ನಾಟ್ ವರ್ಡ್ಸ್, ಒಂದೊಂದೇ ವರ್ಡನ್ನು ನಿಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು, ಜೋರಾಗಿ ಓದೋದಾಗಿರ್ಬೋದು ಮಾಡಬೇಡಿ. ಸೊ ನೀವು ಜಸ್ಟ್ ನೋಡಿ ಅದನ್ನು, ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಒಂದು ಗ್ರಿಪ್ ಸಿಗ್ತದೆ. ಸೊ ನೀವು ಓದಲಿಕ್ಕೂ ಈಸಿ ಆಗ್ತದೆ. ಸೊ ನೀವು ಸೆಂಟೆನ್ಸನ್ನು ನೋಡಿ, ಸೆಂಟೆನ್ಸ್ನಲ್ಲೂ ಪೂರ್ತಿ ಸೆಂಟೆನ್ಸನ್ನು ನೋಡೋ ಅವಶ್ಯಕತೆ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ಈ ಒಂದು ಸೆಂಟೆನ್ಸ್ನ ಮಧ್ಯದ ವರ್ಡನ್ನು ಓದಿ, ಆಗ ನಿಮಗೆ ಇಡೀ ಸೆಂಟೆನ್ಸ್ನ ಮೀನಿಂಗ್ ತಿಳಿತಾರೆ. ಸೊ ಇದೊಂದು ಟ್ರಿಕ್ಸ್. ಸೊ ಫಸ್ಟ್ ಸೆಂಟೆನ್ಸ್ ಓದಿ ಮಿಡ್ಲ್ ಸೆಂಟೆನ್ಸ್ಗಳನ್ನು ಓದಿದಾಗ ನಿಮಗೆ ಪೂರ್ತಿ ಸೆಂಟೆನ್ಸ್ ಸ್ಪೀಡಾಗಿ ಅರ್ಥ ಆಗ್ತದೆ. ಬರೀ ಸ್ಪೀಡಾಗಿ ಓದೋದು ಮಾತ್ರ ಅಲ್ಲ, ಅರ್ಥ ಮಾಡಿಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇದಿಷ್ಟು ಟೆಕ್ನಿಕ್ಸ್. ಸೊ ಇದ್ರ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ಬರೆದು ತಿಳಿಸಿ, ನನಗೆ ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೇನೆ. ಆ್ಯಂಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಟೆಕ್ನಿಕ್ಸನ್ನು ಡೀಟೇಲ್ಡಾಗಿ ಬರೆದು ಹಾಕಿರ್ತೇನೆ. ಬಿಕಾಸ್ ಸಮ್ಟೈಮ್ಸ್ ನಾವು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಅದನ್ನು ನೋಡಿದಾಗ ನಿಮಗೆ ಹೆಚ್ಚು ಅರ್ಥ ಆಗುವ ಸಾಧ್ಯತೆ ಇರ್ತದೆ ಹಾಗೂ ಹೆಚ್ಚು ನೆನಪಿನಲ್ಲಿ ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಓದೋದನ್ನು ಮರಿಬೇಡಿ. ಫೈನಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನೀವು ಯಾವುದೇ ಬುಕ್ ಆಗಿರಬಹುದು ಓದಬೇಕಾದ್ರೆ, ಸ್ಪೀಡ್ ರೀಡಿಂಗ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ. ಅದರಿಂದ ಸ್ಪೀಡ್ ರೀಡಿಂಗನ್ನು ಡೈಲಿ ಹಾಫ್ ಆನ್ ಅವರ್, ಏನೂ ಇಲ್ಲ, ಟೈಮೇ ಇಲ್ಲ ಅನ್ನೋರು ಕೂಡ ಒಂದು 5 minutes ಆದರೂ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನೀವು ಸ್ಪೀಡ್ ರೀಡಿಂಗ್ ಟೆಕ್ನಿಕ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ಪೀಡಾಗಿ ರೀಡ್ ಮಾಡಲಿಕ್ಕೆ ಕಲಿತೀರಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು.